ವಿಷಯ ಫಸ್ಟ್ ತಂದಾಗ ಆಗ್ಲಿಲ್ಲ, ಹೊಸ ವಿಷಯ ತರಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೇಳಿ ನೇರ ಕಾಶಿಗೆ ಹೋದೆ. ಏನು ವಿಶೇಷ? ಅಲ್ಲಿ ವಿಶೇಷ ಇತ್ತು ಒಡೆಯ. ಕಾಶಿ ದೊರೆಯ ಪ್ರತಾಪ ಸೇನಾಚಾರ್ಯಂಬವನಿಗೆ, ದೊರೆಯ ಪ್ರತಾಪ ಸೇನಾಚಾರ್ಯಂಬವನಿಗೆ ಪರಮಾರೂಪದ ಸುಂದರಿಯರು, ಪರಮಾರೂಪದ ಸುಂದರಿಯರು. ತರಳೆಯರಂಬಾಲಿಗೆ ಅಂಬೆ ಅಂಬಿಕೆ, ಅಂಬಿಕೆಯರು ಮೂರು ಮಂದಿ ತರಳೆಯರು, ಮೂರು ಮಂದಿ ತರಳೆಯರು. ದೊರೆಯ ಪ್ರತಾಪ ಸೇನಾಚಾರ್ಯಂಬವನಿಗೆ ಪರಮರೂಪದ ಸುಂದರಿಯರು, ಪರಮರೂಪದ ಸುಂದರಿಯರು. ನಿಮ್ ಸುದ್ದಿ ಹೇಗುಂಟು ನೋಡುವ. ಹಾಗೆ ಮತ್ತೆ ಅದೊಂದು ಜಾಗ ಬಿಡುವುದಕ್ಕೆ ಮತ್ತೆ ಹೋಗುವಾಗ ಒಂದು ವಿಚಾರ ಮಾಡಿದೆ. ನನಗೆ ಗೊತ್ತಿದ್ದಾಗ ನಾನು ಯಾವ ಪಾಪ ಮಾಡಲಿಲ್ಲ. ಈಗ ನಾನು ಮಾಡುವುದು ನಿಮ್ಮ ಕೆಲಸ. ನಿಮ್ಮ ಕೆಲಸದಲ್ಲೇನಾದ್ರೂ ಮಾಡುವಾಗ ನಮಗೆ ಪಾಪ ಬಂದದ್ದಿದ್ರೆ ನಿಮ್ಮ ಖರ್ಚಿನಲ್ಲೇ ಹೋಗ್ಲಿ ಅಂತ ಕಾಶಿಗೆ ಹೋದೆ. ಹಾಗೆ ಅಲ್ವಾ? ಅದೊಂದು ನೋಡುವ. ನನ್ನ ಖರ್ಚಲ್ಲಿ ತೊಂದರೆ ಇಲ್ಲ ಕೂಡ. ಉಳಿದ ಪಾಪ ತೊಂದರೆ ಇಲ್ಲ. ಬೇರೆ ಕಾರ್ಯ ಕೊಟ್ಟು ನೋಡಿದೆ. ಎಂತ ಅಂತ ಸಂದರ್ಭವೇ ಇಲ್ಲ. ಮತ್ತೆ ಹೋದೆ. ಬೇರೆ ವಿಶೇಷ ಅಲ್ಲಿ ಹೋಗಿ ನೋಡುವಾಗ ಒಡೆಯ ಅಲ್ಲಿ ಆಶ್ಚರ್ಯ ಕಾದಿತ್ತು ನನಗೆ. ಏನು ಆಶ್ಚರ್ಯ? ಕಾಶಿ ಪ್ರವೇಶ ಮಾಡ್ತಾ ಮಾಡ್ತಾ ಇದ್ದಾಗ ಎಂತ ನೋಡ್ತೀರಿ, ಕೆಲವು ಮಾವಿನ ಮರ ಕಡಿತಾ ಇದ್ದಾರೆ, ಬಿದಿರು ಕಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಇದು ಎಂತದ್ದಪ್ಪ, ಏನಾದ್ರೂ ಸಾಂಕ್ರಾಮಿಕ ರೋಗ ಬಂತ ಅಂತ ಹೇಳ್ಕೊಂಡೆ ನಾನು. ಶೃಂಗಾರವ ಮನೆ ನೋಡಿದ್ರೆ ಶೃಂಗಾರಕ್ಕೆ. ಎಲ್ಲಿ ಒಳಗೆ ಅಂತ ಹೇಳಿದ್ರೆ ಮಳೆ ಬಂದ್ರು ವ್ಯವಸ್ಥೆ ಆಗ್ಬೇಕಂತ ಮೇಲೆ ಎಂತೆಂತದ್ದು ಹಾಕಿ ಏನೇನೋ ತಯಾರಿ ಮಾಡ್ತಾ ಇದ್ದಾರೆ. ಯಾಕೆ ಕಾಶಿ ಯಾವ ಉತ್ಸವ ಬೇಡ. ಏನಾದ್ರು ಇಲ್ಲಿ ಗಟ್ಟಿ ಹೇಳಲಿಕ್ಕೆ ಹೋದ್ರು ಮತ್ತೊಂದು ಉಂಟು ನೋಡಿ. ಅಲ್ಲಿ ಪಾಪ ನಾನು ಹೆಣ ಬಿಟ್ಟು ಅಂತ ಆಲೋಚನೆ ಮಾಡ್ಲಿಕ್ಕೂ ಇಲ್ಲ. ಅಲ್ಲಿಲ್ಲ ಅಲ್ಲಂತ ಅಲ್ಲಿಯೇ ಮುಟ್ಕೊಂಡೆ ವ್ಯವಹಾರ, ಅಲ್ಲಿ ವ್ಯವಹಾರವೇ ಬೇರೆ. ಹೌದು. ಆದರೆ ಯಾಕೆ ಹೀಗೆ ಅಂತ ವಿಚಾರ ಮಾಡುವಾಗ ನೇರ ಹೆಣ್ಣುವಶ ಮಾಡ್ಕೊಂಡು ಬಾವಿ ಕಟ್ಟೆಗೆ ಹೋದೆ. ಇದು ತಿಳಿಲಿಕ್ಕೆ ಮಾಡಿದ್ದ ಹೆಣ್ಣುವೇಷ ಕಷ್ಟ ಆಗಿದೆ. ಇಲ್ಲಪ್ಪ, ನಾನು ತಿಳ್ಕೊಂಡಿದ್ದೆ. ಹೆಣ್ಣುವೇಷ ಅಂತ ಹೇಳಿದ್ರೆ ಬಹಳ ಕಷ್ಟ. ಆ ನಯ ನಾರು ಓದೆಲ್ಲ ನಮಗೆ ಬರ್ಲಿಕ್ಕಿಲ್ಲ. ಎಲ್ಲ ಮರೆಸಬೇಕಲ್ಲ ಮಾರಾಯ. ಹೌದು. ಸಹಜವಾಗಿದ್ದದ್ದು ಮರೆಯಬೇಕು. ಕೃತಕವಾಗಿ ಎಲ್ಲವನ್ನೂ ಬಳಸ್ಕೊಂಡು ಆರೋಪಿಸಿಕೊಳ್ಬೇಕು. ನಮ್ಮೆಲ್ಲ ಆರೋಪಿಸಿಕೊಂಡು ನೋಡುವವರಿಗೆ ಸಹಜವಾದದ್ದು ಅಂತ ಅನಿಸ್ಬೇಕು. ಅಲ್ಲ ಸುಮ್ಮನೆ ಮತ್ತೆ ಅಂದ್ರೆ ನೀವು ಸುಮ್ಮನೆ ಒಂದು ಮನೆ ಹೆಣ್ಣೆ ಮಾಡ್ಬಿಡಿ, ರಾಗ ಇಲ್ಲ. ನಾನು ಇಲ್ಲಿ ಕೊಡುವಂತಲ್ಲ. ಅಲ್ಲ, ನಿಮ್ಗೊಂದು ಮಾತು ಹೇಳ್ತೀನಿ, ಎಣಿಸ್ಕೊಂಡದ್ದು ಮತ್ತೊಂದು ಹೇಳುದ ಹೆಣ್ಣು ವಯಸ್ಸವನ್ನು ಲೆಕ್ಕ ಸುಲಭ ಅನ್ಕೋತೆ. ಸುಲಭ ಎಂದ ಮೈ ಕೈ ನೋವಿಲ್ಲ ಅಂತ ಸುಡುಗಾಡು ಇಲ್ಲ. ಒಂದು ಸೀರೆ ಉಟ್ಕೊಂಡು ಅಲ್ಲೇ ಕೈ ಕಾಲೆಲ್ಲ ಅನಿಸಿದ್ರೆ ನೀವು ಬಂದಿದ್ದು ನೋಡಿದ್ರೆ ಒಳ್ಳೆದಾಗ್ತದೆ ಅಂತ ಅದು ಈ ವಯಸ್ಸಿಗೆ ಅಂತ ಕರುತ್ತು. ಮೊದಲಾಗಿರೋ ಪ್ರಶ್ನೆ ಬೇರೆ. ಹಾಗೆ ಮಾಡ್ಕೊಂಡು ಹೋದ ಸಂದರ್ಭ ನನ್ನ ಸತ್ಯ ವಿಷಯ ಗೊತ್ತಾಯ್ತು. ಅಲ್ಲಿ ವಿಶೇಷತೆಯನ್ನು ಕೇಳಿದ್ರೆ ಅಲ್ಲಿಯ ದೊರೆ ಪ್ರತಾಪ ಸೇನ, ಕಾಶಿಯ ದೊರೆ, ಅದೇ ವಿಶೇಷ. ಹಂಗೆ ರಾಜ್ಯ ಅಲ್ಲಿ ದೊರೆ ಪ್ರತಾಪ ಸೇನ. ಅವರಲ್ಲಿ ವಿಶೇಷ ಅಂತ ಹೇಳಿದ್ರೆ ಅವರಿಗೆ 3 ಜನ ಹೆಣ್ಮಕ್ಳು. ಸಕಾಲಕ್ಕೆ ಮದುವೆ ಆದ್ರೆ 3 6 ಆಗ್ತದೆ. ಎಷ್ಟು ಆಗ್ತದೆ? ಅವನು 3ಕ್ಕೆ ಮುಗಿಸ್ತ. ಸರಿ, 3 ಹೆಣ್ಣು ಮಕ್ಕಳು. ಅದೇನು ವಿಶೇಷ ಅಲ್ಲ. ಹುಟ್ಟುವಾಗ ಸಣ್ಣದಿದ್ದು ಈಗ ದೊಡ್ಡದಾಗಿದ್ದಾರೆ. ನಾವಿದ್ದು ಹಾಗೆ ಹೇಳುದೇನು? ಅಲ್ಲ, ಎಲ್ಲವೂ ಸಣ್ಣದೇ ಇರುವುದಿಲ್ಲ. ಕೆಲವು ಹುಟ್ಟುವಾಗೆ ದೊಡ್ಡದಿರ್ತದೆ. ಆಮೇಲೆ ಮತ್ತೆ ದೊಡ್ಡದಾಗ್ತದೆ. ಬೆಳವಣಿಗೆ ಸ್ವಲ್ಪ ಹೆಚ್ಚಿಗೆ ಆದ್ರೂ ದೊಡ್ಡದು ಅಂತ ಆಗುದು.
ಹೆಣ್ಣಿಗೆ ಮದುವೆ. ಏ ದೇವ್ರೆ, ಹಾ ನನ್ನ ಬಗ್ಗೆ ತಿಳಿದು ಬಾ ಎಂಬುದಾಗಿ ಕಳುಹಿಕೊಟ್ರೆ ಹಾ ಅಲ್ಲಿದ್ದ ಅರಸನಿಗೆ 3 ಹೆಣ್ಣು ಮಕ್ಕಳಿದ್ದಾರೆ, ಮದುವೆ. ನಾನು ಸಂಬಂಧ ಇಲ್ಲದ ವ್ಯವಹಾರ ಮಾಡುವುದೇ ಇಲ್ಲ. ಅದು ಎಂದು ಸಂಬಂಧ ಆಗ್ತದೆ ಅಲ್ಲಿ ಗೊತ್ತಾಗ್ಲಿಲ್ಲ. 3 ಹುಟ್ಟಿದೆ ಅಂದ್ರೆ ಅದು ನಿಮಗೆ ಸಂಬಂಧ ಉಂಟು ಅಂತಲೇ ಅರ್ಥ. ಸುಮ್ಮನೆ ಸುಮ್ಮನೆ ಹಾಗಲ್ಲ ಒಡೆಯ. ಕೇಳಲಿಕ್ಕೆ ಅಪ್ಪ ಹೇಳಿದ್ರೆ ಸುಮ್ಮನೆ ಮಾತಾಡ್ತದೆ. ನೀವೇ ಹೇಳಿದಿರಿ ನನ್ನದೊಂದು ಅಂತ ಪ್ರಕರಣ ಇಲ್ಲ, ನಿಲ್ಲಿಲ್ಲ ಅಂತ. ನೀವೇ ಹಾಗಾದ್ಮೇಲೆ ಮತ್ತೆ ನಿಮ್ಮ ಅಪ್ಪ ಹೇಗಿರ್ಬೋದು ಸ್ವಾಮಿ? ನೋಡು, ಹಾ ಕಾಲಗಳು ಹೇಳಲಿಕ್ಕೆ ಆಗುದಿಲ್ಲ, ನಾವು ಕೇಳಬಾರದಲ್ಲ. ಅಲ್ಲ ಹಾ. ನೀವೇ ಹಿಂಗೆ ಹೇಳ್ಕೊಂಡ್ರ? ಯಾಕೆ ಗೊತ್ತುಂಟ, ಹಾ ನಿಮಗೆ ಸಂಬಂಧ ಉಂಟು ಅಂತ ಹೇಳಿ ಸಂಬಂಧ ಉಂಟು. ಅದಕ್ಕಾಗಿ ಹೇಳಿದ್ದ. ಈ ವಿಷಯಕ್ಕೆ ಸಂಬಂಧ ಉಂಟು. ವಿಷಯಕ್ಕ ಯಾಕೆ ಆ ಹೆಣ್ಮಕ್ಳ ಮದುವೆ ಅಂತ ಹೇಳಿದ್ರೆ ಎಲ್ಲ ಮದುವೆ ಹಾಗಲ್ಲ ಒಡೆಯ. ಏನು ವಿಶೇಷ? ಅದಕ್ಕೊಂದು ನಿರ್ಣಯ ಮಾಡಿದ್ದಾರೆ. ಏನು? ವಿಕ್ರಮ್ ಪಂಚ್. ಏನೇನು? ವಿಕ್ರಮ್ ಪಂಚ್. ಇನ್ನೊಂದ್ಸರಿ ಅಭಿನಯ ಮಾಡು. ವಿಕ್ರಮ್ ಪಂಚ್. ಹಾ, ಗೊತ್ತಾಯ್ತು ಈಗ. ಹಾ ವಿಕ್ರಮ. ಹಾ ಪಣ. ವಿಕ್ರಮವೇ ಪಣ. ಹಾ ಕೂಡಿಸಿದ್ರೆ ಹಾಗೆ ವಿಕ್ರಮ್ ಪಣ. ಏನ್ ಕೊಡ್ತಾರೆ? ಅದು ಕೂಡಿಸಿರುವಾಗ ವಿಕ್ರಮ ಪಣ. ಹಾ ಹಾ. ಅಂತ ನಿರ್ಣಯ ಮಾಡಿದ್ದಾರೆ. ಹಾ. ಅದು ಹೇಗೆ? ಹೇಗೆ? ಎಲ್ಲಾ ಕಡೆ ದೇಶಾಧಿಕಾರಿಗಳು ಲೇಖನ ಕಳಿಸಿದ್ದಾರೆ. ಹಾ. ಎಲ್ಲ ಮನೆ ಬಿಟ್ಟಿದ್ದು ಬರುವುದು, ಹಾ. ಬಂದವರು ಅವರವರೇ ಹೊಡ್ಕೊಳ್ಳುವುದು. ಎಲ್ಲವರನ್ನು ಯಾರಪ್ಪ ಗೆಲ್ತಾನ ಹಾ. ಅವನಿಗೆ 3 ಜನ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡುವುದು. ಒಬ್ಬನಿಗೆ 3 ಕೊಡುವುದು. ಗೆದ್ದವರಿಗೆ. ಸರಿ. ಇದು ವಿಕ್ರಮ ಪಡೆದ ನಿಯಮ. ಹಾ. ಈಗಾಗಲೇ ಲೇಖನ ಎಲ್ಲ ಹೋಗಿದೆ. ಹಾ. ಕೆಲವರು ಮನೆ ಬಿಟ್ಟಿದ್ದಾರೆ, ಹಾ. ಕೆಲವರು ದಾರಿ ಮೇಲೆ ಬಿಟ್ಟಿದ್ದಾರೆ, ಕೆಲವರು ಬಂದು ಮುಟ್ಟಿದ್ದಾರೆ. ದಾರಿ ಮೇಲೆ ಬಿಟ್ಟರು ಅಂದ್ರೆ ಇದನ್ನೆಲ್ಲ ಬರ್ತಾ ಇದ್ದಾರೆ, ಇನ್ನು ಬರಲಿಲ್ಲ. ಹಾಗೆ, ಹಾ, ಹಾ. ಕೆಲವು ಬಂದು ಮುಟ್ಟಿದ್ದಾರೆ. ಹಾ. ನಾನು ಎಲ್ಲ ಕಡೆ ಹುಡುಕುವುದು. ಹಾ. ಎಲ್ಲ ನಿಮ್ಮನ್ನು ನನ್ನನ್ನ. ಅಂತ ಎಲ್ಲ ವಿಶೇಷ ಕಾರ್ಯಕ್ರಮ ಇದ್ರು ನೀವು ಇರ್ಬೇಕಲ್ಲಿ. ಮೊದಲನೇ ಕಾರ್ಯಕ್ರಮಕ್ಕೆ ಈಗ ಯಾವುದೇ ಕಾರ್ಯಕ್ರಮ ಇದ್ರು ಕರೆ ಬರಬೇಕು ನಿಮಗೆ. ಅದು ನಿಮ್ಗೆ ಅದು ಗೊತ್ತಾಗದೆ ಹೋಗುವುದೂ ಇಲ್ಲ, ನೀವು ಹೋಗಿ ಇರುವುದೂ ಇಲ್ಲ. ಅಂಥದ್ರಲ್ಲಿ ವಿಕ್ರಮವೇ ಪಣ ಅಂತ ಹೇಳಿದ ಮೇಲೆ ವಿಕ್ರಮಕ್ಕೆ ಪ್ರತಿರೂಪರಾದ ನನ್ನ ಒಡೆಯ ಎಲ್ಲಿ ಕೆಂಪು ಮುಂದಾಸಿ ಕಾಣ್ತದೆ ಅಂತ ಹುಡುಕ್ತೇನೆ, ಎಲ್ಲೂ ನೀವಿಲ್ಲ. ಆ ನಂತರ ನಮ್ಗೆ ಗೊತ್ತಾಯ್ತು ಏನು? ಒಂದು ಗುಟ್ಟುಂಟು ಅಲ್ಲಿ ಒಡೆಯ. ಬೇಹುಗಾರಿಕೆ ಅಂದ್ರೆ ಸುಮ್ಮನೆ ಹೋಗಿ ನೋಡ್ಕೊಂಡು ಬರುವುದಲ್ಲ. ತಿಳುವುದೇ ಬೇಹುಗಾರಿಕೆ. ಆ ಒಂದಾಗಿ ಹೇಳಬೇಕು ಅಂತ ಅದು ನಿಮ್ಗೆ ಲೇಖನ ಕೊಡ್ಲಿಲ್ಲ. ನಂಗೆ ತಿಳಿದಾಗೆ ಬಂದ್ರೆ ನೀವು ಹೇಳಿ. ಬರ್ಲಿಲ್ಲ. ಅಷ್ಟೇ ಅಲ್ಲ, ಹಸ್ತಿನಿಗೂ ಲೇಖನ ಹೋಗಲಿಲ್ಲ. ನಿನಗೆ ಗೊತ್ತಾಯ್ತು. ಇಡೀ ಬೇಹುಗಾರಿಕೆ ಇದನ್ನೆಲ್ಲ ತಿಳ್ಕೊಂಡೇ ನಾನು ಬಂದದ್ದು. ಅಲ್ಲೂ ಲೇಖನ ಹೋಗ್ಲಿಲ್ಲ, ಇಲ್ಲೂ ಬರ್ಲಿಲ್ಲ ಅಂದ್ರೆ ಏನರ್ಥ? ಯಾಕೆ ಮಾಡುದು? ಅದು ಕೊಡದೆ ಹೋಗ್ಲಿಕ್ಕೆ ಏನು ನನಗೆ ಬೇಡ. ನಿಮಗೆ ಯಾಕೆ ಕೊಡ್ಲಿಲ್ಲ? ಅವ ನಿಮ್ಮನ್ನು ಲೆಕ್ಕ ತಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಇದಕ್ಕೆ ನೀವೇನು ಹೇಳ್ತೀರಿ ಈಗ? ತೂತನೆಂದುದ ಕೇಳುತ್ತಾ ತೂತನೆಂದುದ ಕೇಳುತ್ತಾ ತೂತನೆಂದುದ ಕೇಳುತ್ತಾ ಸೌಭಾವನಿ ನಾಥನು ಗರ್ಜಿಸುತ್ತಾ ಸೌಭಾವನಿ ನಾಥನು ಗರ್ಜಿಸುತ್ತಾ ಪೂತನ ಸಕಲ ರಾಜರ ಕಲಿತ ಕಾಶಿನಾಥನು ಬರೆದರಿದ ಎಲ್ಲ
ಎನ್ನುತ್ತ ಗರುವದೆ ಶೌರ್ಯಳು 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 ನಾ ಅಲ್ಲ ಎನ್ನುತ್ತ ಗರುವದೆ ಶೌರ್ಯಳು 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 ನಾ ಅಲ್ಲವೆನ್ನುತ್ತ ಗರುವದೆ ಶೌರ್ಯಳು ನಾ ಅಲ್ಲ ಎನ್ನುತ್ತ ಗರುವದೆ ಆ ಕುಲ್ಲಾನೋ ಪತ್ರವ ಬರೆಸದೆ ತೋದಕೀಗ ಕುಲ್ಲ 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 ಕುಲ್ಲಾನೋ ಪತ್ರವ ಬರೆಸದೆ ತೋದಕೀಗ ಕುಲ್ಲ 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 ಕುಲ್ಲಾನೋ ಪತ್ರವ ಬರೆಸದೆ ತೋದಕೀಗ ಪಲ್ಲ ಕೀಳುವೆ ದುರದಿ ಆತನ ಪಲ್ಲ ಕೀಳುವೆ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಕುಲ್ಲಾನೋ ಪತ್ರವ ಬರೆಸದೆ ತೋದಕೀಗ ಪಲ್ಲ ಕೀಳುವೆ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಆತನ ಪಲ್ಲ ಕೀಳುವೆ ದುರದಿ ಪಲ್ಲ ಕೀಳುವೆ ದುರದಿ ಪಲ್ಲ ಕೀಳುವೆ ದುರದಿ ಕುಲ್ಲಾನು ಪತ್ರವ ಬರೆಸಾದೆ ತುಗನಿಗೆ ಪಲ್ಲ ಕೀಳುವೆ ದುರದಿ ಪಲ್ಲ ಕೀಳುವೆ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಕುಲ್ಲಾನೋ ಪತ್ರವ ಬರೆಸದಿತ್ತುದಕೀಗ ಕುಲ್ಲಾನೋ ಪತ್ರವ ಬರೆಸದಿತ್ತುದಕೀಗ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಆತನ ಪಲ್ಲ ಕೀಳುವೆ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಆತನ ಪಲ್ಲ ಆತನ ಪಲ್ಲ ಕೀಳುವೆ ದುರದಿ ಆ ಕುಲ್ಲಾನೋ ಪತ್ರವ ಕುಲ್ಲಾನೋ ಪತ್ರವ ಕುಲ್ಲಾನೋ ಪತ್ರವ ಬರೆಸದೆ ತೋದಕೀಗ ಪಲ್ಲ ಕೀಳುವೆ ಪಲ್ಲ ಕೀಳುವೆ ಪಲ್ಲ ಕೀಳುವೆ ದುರದಿ ಆ
ಎಲ್ಲವೂ ಬಾರದಿರದೆ ಶೌರ್ಯಾಳುವನ ಅಲ್ಲವೆನ್ನುತ್ತ ಬರುವುದೇ ದೂತ ಓ ನಾಥ, ಬಾಯಿಲಿ ಎಂತ ಮುಂದೆ ಏನಾಯ್ತಾ ಏನಿಲ್ಲ, ಅವ್ರ ಸಂಬಳ ನನ್ನ ಕೈಯಿಂದಾದ್ರೂ ಕೊಟ್ಕೊಳ್ಸು, ಒಳ್ಳೇದಾಗ್ತದೆ. ಈಗ ಯಾಕ? ಹೋದದೆ ಯಾವ್ದು ಆಗುದಿಲ್ಲ, ಅದೇ ಯಾರಿಗಾಗುದಿಲ್ಲ ನಿಮ್ಗಾಗ್ತದೆ. ನನ್ನ ಪ್ರಾಣ ಹೋಗ್ತಿತ್ತೀಗ. ನಿನಗೇನಾಗ್ತದೆ ನನಗೆ ಅಲ್ಲ, ನೀವು ಒಂದೇ ಸಲ ಅಷ್ಟೆಲ್ಲ ಮೈ ಮೇಲೆ ತಗೊಳ್ಳೋದು ಯಾಕೆ? ಎಲ್ಲ ಒಬ್ಬರಿಗೆ ಹೌದು, ಲೇಖನ ಬರೆದಿದ್ದಾನೆ, ಎಲ್ಲರಿಗೂ ಲೇಖನ ಕೊಟ್ಟಿದ್ದಾನೆ. ಸ್ವಯಂವರಕ್ಕೆ ಬರಬೇಕೆಂಬುದಾಗಿ. ಹೌದು. ಹಾಗಾದ್ರೆ ಹಾ, ನನಗೊಬ್ಬನಿಗೆ ಲೇಖನ ಕೊಡಲಿಲ್ಲ. ಯಾಕೆ? ಗೊತ್ತಾಯ್ತು ನನಗೆ, ಏನು ನೋಡಯ್ಯ? ಗೊತ್ತಾಯ್ತು. ಏನು? ಆ ಖುಲ್ಲ ಇಲ್ಲ. ಯೋಚನೆ ಮಾಡಿದ್ದಾದ್ರೂ ಏನಿರಬಹುದು, ಏನಿರ್ಬಹುದು? ನಾನು ಅಡ್ಡಪಂಥಿವ ಎಂಬುದಾಗಿ. ಅನುಮಾನವಿಲ್ಲ. ಅದೇ ಲೆಕ್ಕ. ದುಷ್ಟ ಕ್ಷತ್ರಿಯ, ಅಡ್ಡಪಂಥಿ, ಹಾ, ಖಳ. ಆಚೆಗೆ ಕ್ಷತ್ರಿಯನೂ ಅಲ್ಲ, ಹಾ ಹಾ ಈಚೆಯಲ್ಲಿ ಖಳನೂ ಅಲ್ಲ. ಹಾ ಹಾ ನನಗೆ ಎರಡೂ ಸೇರಿದೆ. ಹಾ, ಒಂದು ಅನುಕೂಲ ಉಂಟು ಅದ್ರಲ್ಲಿ. ನಿನಗೆ ಎರಡೂ ಸೇರಿದ್ರು. ಹಾ, ವೇಷ ಮಾಡಿದ ಬ್ರಾಹ್ಮಣ ಅಂಶವೂ ಉಂಟು, ಅದೇ ರೀತಿಯಾಗಿ ನಿಜ ವಂಶದ ಅಂಶವೂ ಉಂಟು. ಎಂತ ಅಂಶ ಇದ್ರು ಅಷ್ಟೇ, ನಮ್ದು ಒಂದೇ ಆಗಿ ಹೋಗಿದೆ ಬಿಡಿ. ಹಾಗಾದ್ರೆ ಹಾ ನನಗೂ ಎರಡು ಉಂಟು ವಂಶ. ಹಾ, ನಿಮ್ಮ ನೋಡಿ, ನಿಮ್ಮ ಹಾಡು. ನಂದು ಒಂದು ಕತೆ ಅದೇ, ನಿಮ್ದು. ಬೇಕಾಗಿ ನೀನು ಇಟ್ಕೊಂಡಿದ್ದಾನೆ. ಗೊತ್ತಾಯ್ತು ನಂಗೆ. ಹಾ ಇಷ್ಟು ಕಾಲ ಹೇಳಿಲ್ಲ ನಾನು, ಇವತ್ತು ಹೇಳಿದ ಕುಲ್ಲ ಮಾಡಿದ ಕಾರ್ಯಕ್ರಮ. ಹಾ 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 ಹಾ. ಏಯ್! ಓ, ಅವ ಬಿಡ್ಲಿಕ್ಕುಂಟ. ಬಿಡ್ಲಿಕ್ಕಿಲ್ಲ. ನಾನೇನು, ಹಾ ನನ್ನ ಯೋಗ್ಯತೆ ಏನು, ಹಾ. ಅವನಿಗೆ ಕಾಣಿಸಲೇಬೇಕು. ಎಲ್ಲ ಭೂಪರ ತೆರಳಿ ನೀವಲ್ಲ. ಶೌರ್ಯಾಳು ಹಾ, ನಾನಲ್ಲ. ಅಲ್ಲ. ನಾನದೇ. ಹಾ. ಎಲ್ಲ ಭೂಪರ ತೆರದಿ ನೀವು ಅಲ್ಲ ಹೇಳುವುದು ಸತ್ಯ. ಶೌರ್ಯದಲ್ಲಿ ಯಾಕೆಂದ್ರೆ ನೀವು ಅಧಿಕರು ನಿನ್ನ ಅಪ್ಪ ಅಧಿಕ ಅಲ್ಲ, ಹೆಚ್ಚಿನವರು. ಅಧಿಕ. ಆದ್ರೆ ಅವ ತಿಳ್ಕೊಳ್ಳೋದು ಹಾಗೆ. ಹಾ. ಎಲ್ಲ ಭೂಪರ ತೆರದಿ ನೀವು ಏನೂ ಅಲ್ಲ ಅಂತ ಇದ್ದಿದ್ದ ಪಾಪಿ ಮಗ ಅವ. ಶೌರ್ಯಾಳವೇ ಅಲ್ಲ ಅಂತ ಹಾ, ಅವ ಸಿಕ್ಕಿದ್ದರು ಮಿಲ್ಟಿ ಬಿಟ್ಟಿದ್ದ. ಅವನು ಮೆಟ್ರಿ. ನನ್ನ ಕೊಂಡ್ಕೊಂಡು ನಿಮ್ಗೆ ನಷ್ಟ. ಹಾಗಾದ್ರೆ ಸಂಬಳ ಕೊಡ್ಲಿಕ್ಕೂ ಇಲ್ಲ. ನಾ ತಗೊಂಡ ನಾ ಸತ್ತ ನಿಮ್ಗೆ ನಷ್ಟ. ನನ್ನ ಮುದ್ರೆಯಿಂದ ಯಾರು ಕೊಡ್ತಾರೆ? ನಿಮ್ಮಂದ್ರೆ ನಾ ಯಾವಾಗ ಉಂಟಲ್ಲ, ನಮ್ಮ ಸಮಸ್ಯೆ ಹೆಚ್ಚಲ್ಲ. ಹೌದು. ನಾ ತಿಳ್ಕೊಂಡಿದ್ದು ಹೆಚ್ಚು ನಿನ್ನ ಬಗ್ಗೆ. ಹಾ, ನಿನ್ನ ಸಂಬಳ ಕಡಿಮೆ ಆದ್ರಿಂದ 3 ತಗೊಂಡು ತಿರ್ಲಿಲ್ಲ. ನೀವು ಮತ್ತೆ ಕೊಂಡ್ಕೊಂಡ್ರೆ ನಿಮಗೆ ನಷ್ಟ. ಸಂಬಳ ನಷ್ಟ ಅಲ್ಲ, ಹಾ ಆರ್ಥಿಕತೆ ನಷ್ಟವೂ ಅಲ್ಲ. ಹಾ, ನಿನ್ನಂತ ನಿಷ್ಠಾವಂತ ಸ್ವೀಕಾರ ಇಲ್ಲ. ನಂಗೆ ಹನುಮಂತ ಹೋಗೋದಿಲ್ಲ. ತುಟಿ ಹಾ ದಾಟಿದ್ರೆ ಸಾಕು, ಹಾ, ಅದು ಆದ್ಯಂತ ಸ್ವೀಕಾರ ಮಾಡ್ತೀಯ. ಹೌದೌದು ಹೌದು. ಒಂದು ಮಾತಾಡುದಿಲ್ಲ ನೀನು, ಹಾ ಹಾ. ಯಾರಿಗೂ ಏನೂ ಹೇಳಲಿ. ಎಂತ ಹೇಳುದು? ಕೇಳೋರು ಯಾರು ಇಲ್ಲ. ಒಮ್ಮೆ ಹೇಳುದೇ. ಕಾರ್ಯೋನ್ಮುಖನಾಗಿ ಪ್ರಾಮಾಣಿಕವಾಗಿ ದುಡಿಯುವ ಒಂದು ಆಳು ನಮ್ಮಲ್ಲಿಲ್ಲದೆ ನೀನೇ ಒಬ್ಬ ಇದ್ದೇ ನೋಡಿ. ಯಾಕೆ? ನಂಗೆ ಗತಿ ಇಲ್ಲ ಅಷ್ಟೇ. ಅಲ್ಲ, ನಿನ್ನಷ್ಟು ಮತಿ ಅವರಿಗಿಲ್ಲ. ಹಾಗೆ. ಹಾ, ಹಾ 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 ನೋಡು, ಹಾ ನಿನ್ನ ಪ್ರಾಮಾಣಿಕತೆಯೇ ಹಾ. ಇಷ್ಟು ಅಸ್ವಸ್ಥನಾಗಿದ್ರು ನೀವು ಬದುಕಿದ್ದು. ಹೌದಾ? ಮಾತಾಡ್ತಿದ್ದು ಹಾ, ಎಂತ ಮಾಡುವ ಹೇಳಿ. ನಿನ್ನ ರಕ್ಷಣೆ ಮಾಡಿದ ಮನುಷ್ಯರಲ್ಲ ಪುಣ್ಯ. ಮತ್ತೆ ದೇವ್ರು. ಹೌದು. ಹಾ, ಉಳಿದವರಾಗಿ ನನ್ನನ್ನ ಹಾ ಎಣಿಸ್ಲಿಲ್ಲ ಅಂತಾಯ್ತು, ಆಹಾ. ಕಡೆಗಣಿಸಿದ್ದಾನೆ ಅಂತಾಯ್ತು. ಅವನಿಗೆ ಏನ್ ಮಾಡ್ತೀವಿ ಈಗ? ಅವ್ನು ದುಡ್ಡಿಲ್ಲ ನಿನಗೆ. ಏನ್ ಹೊಡೆಯ? ಅವನು ಒಳ್ಳೆ ವೇದಿಕೆ ನಿರ್ಮಾಣ ಮಾಡಿಕೊಟ್ಟ. ಈಗ ಯಾವುದಕ್ಕೆ? ಸಾಲುವ ಒಬ್ಬ ಅಡ್ಡಪಂಥಿವನಲ್ಲ, ಹಾ ವೀರ ಕ್ಷಾತ್ರಿಯನೇ ಹೌದು ಅಂತೂ ತೋರ್ಸ್ಲಿಕ್ಕೆ ಒಳ್ಳೆ ವೇದಿಕೆ. ಹಾ ಹೋಗ್ತೇನೆ ಹೋಗಿ ಹೋಗ್ತೇನೆ. ಹೋಗಿ. ಏನ ಪ್ರತಾಪ ಸೇನ, ಏನ ಏನು ಸೋಮಕ್ಕೆ ಭೂಕಂಪ ಬಡಿತು ಅಂತ ಮಾಡ್ಕೊಂಡ್ಯಾ? ಅದಾಗಿ ಅಕಾಲಿಕ ಮಳೆ ಬಂದು ತೊಯ್ದೋಯ್ತು ಅಂತ ಮಾಡ್ಕೊಂಡೇನೋ? ನಮ್ಮ ಕಾಶಿಗೆ ಬಂದ್ರೆ ಒಳ್ಳೇದಾಗಿತ್ತು. ಏ, ಹಾ. ನನ್ನನ್ನು ತಿರಸ್ಕಾರ ಮಾಡಿದಕ್ಕೆ ಕೊಲ್ಲ
ತುಂಡರಸರ ಹೇಗಂತಾರೆ ಮೆಟ್ಟಿ ಆ ಮೂರೂ ಜನರನ್ನ ಹಾ ಅಥವಾ ಮೂವರು ಹೆಣ್ಮಕ್ಕಳನ್ನ ನಾನು ಮದುವೆಯಾಗಿ ಬರ್ತೀನಿ. ನೀವು ಮದುವೆ ಆಗಿ ನನಗಟ್ಟಿದ ನಿನ್ನ ಪ್ರಾಮಾಣಿಕತೆ ಬಗ್ಗೆ ಇಷ್ಟು ಹೊಗಳಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ದೆ ಮಾರಾಯ ನಿನಗೆ. ಯಾಕೆ ಹೆಂಗೆ ಮಾಡಿದೆ ನಾನು ನಾವು ಮದುವೆ ಆದ್ರು ಅಯ್ಯೋ, ಸರಿ, ಸರಿ. ನೀವು ಆಯ್ತು ಬೇಡ ಬೇಡ ವೈ ಆ ಮುಂದೆ ಬದಿ ಕೊಡ್ದು ನೋಡಿಲ್ಲ ಹಿಂದೆ ಬದಿ ಹೊಡಿಬೇಡಿ ಸಾಯ್ಬಾರ್ದು ಸಾಯಲೇಬಾರ್ದು, ನೀವು ಅನುಭವಿಸ್ತಾ ಇದ್ದೀರಿ. ಅದಕ್ಕೆ ತಿರ್ಸಿ ಹಿಡ್ಕೊಂಡ್ರಿ ಹಾ. ಒಳ್ಳೆಯ ಏನು? ಯಾಕೆ ಈ ಮಾತು ಹೇಳ್ದೆ ಗೊತ್ತಾ ಹಾ. ಇವತ್ತಿನವರೆಗೂ ನಮ್ಮ ಮನಸ್ಸಿನಲ್ಲಿ ಕೊರಗಿತ್ತು ಯಾವುದು? ನಮ್ಮ ಒಡೆಯ ಹಾ. ಉಪ್ಪನ್ನ ಕೊಟ್ಟಂತ ಮಹಾಪ್ರಭುಗಳು ಅಂತ ಹೇಳಿದ್ರು ನಮ್ಮ ಒಡೆಯ ಹಾ. ನಮ್ಗೆ ಇವತ್ತಿನವರೆಗೆ ಅಪ್ಪ ಇದ್ದ ಹಾ, 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 ಹಾ. ಆದ್ರೆ ಅಮ್ಮನ್ನ ಇಲ್ಲ ಏನಂತ? ನನ್ನ ಸತ್ತದಲ್ಲ ನಾನು ನಿಮ್ಮ ಬಗ್ಗೆ ಹೇಳಿದ್ದು ಓ, ಉಪ್ಪನ್ನ ಕೊಟ್ಟ ಒಡೆಯ ತಂದೆ. ತಂದೆ ತಂದೆ ಸ್ಥಾನದಲ್ಲಿ ನೀವಿದ್ರಿ ಸರಿ. ಆದ್ರೆ ತಾಯಿ ಇಲ್ಲ ನೀವು ಮದುವೆಯಾಗಿ ಬಂದ್ರೆ ಅಪ್ಪಯ್ಯ ಅಮ್ಮ ಒಟ್ಟಾದ್ರೆ ನಮ್ಗಡ್ಡಿಲ್ಲ ಅಯ್ಯಪ್ಪ ಈ ಭಾವ. ಬೇಡ 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 ನನಗೆ ಈ ಭಾವನೆ ಇಲ್ಲ ಆ ಭಾವನೆ ಇಲ್ಲ ನೀವು ಒಂದೊಂದು ಭಾವಗೂ ಒಂದೊಂದು ಕೊಟ್ಟ ಒಟ್ಟು ಯಾವ ಭಾವನು ನಿಮ್ಮ ಎದುರು ಬರ್ತಲ್ಲ ಮಾಡ್ಬೇಕು ಏಕೋ ಭಾವ. ಏಕಭಾವನೆ ನಾವು ಸರಿಯಾಗಿದೆ. ಹಾ ಸಿದ್ಧತೆ ಮಾಡ್ಕೊಳ್ಬೇಕು. ಅಲ್ಲಿ ಅಲ್ಲಿ ಹೋಗಬೇಕು. ತಡ ಆದ್ರೆ ಬಾಳೆ ಎಲೆ ತೆಗಿಬೇಕಿದ್ರೆ ನಾವು ಹೋಗ್ಬಿಡ್ತೇವೆ ಆಗ್ಲೇಬಾರ್ದು. ಮತ್ತೆ ಹೋಗ್ಬೇಕು ಆ ಬಾಳೆ ಎಲ್ಲ ಅವ್ರು ತೆಗಿಸ್ಬೇಕು. ಆ ಕೆಲಸ ಮಾಡಿ ಇದ್ದವ್ರತ್ರ. ಹಾ ಮತ್ತೆ ಕಟ್ಟಡ ಹೊರಗಡೆ ಆ